ವೀಕ್ಷಕರೇ, ಇವತ್ತು ನಾವು 5 ತರಹದ ಅವಲಕ್ಕಿ ತಿಂಡಿಗಳನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮಾಡುವುದಕ್ಕೆ ತುಂಬ ಸುಲಭ ಮತ್ತು ರುಚಿಯಾಗಿರೋ ತಿಂಡಿಗಳು ಇವು. ಸಾಯಂಕಾಲ ಟೀ ಕಾಫಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿ ತಿಂಡಿಗಳು ಸಾಮಾನ್ಯವಾಗಿ ಪೂಜೆ, ಉಪವಾಸ ವ್ರತಗಳಿಗೆ, ಕೃಷ್ಣಾಷ್ಟಮಿ ಮತ್ತು ಶಿವರಾತ್ರಿ ಹಬ್ಬಗಳಿಗೆ ಮಾಡುವುದು ವಿಶೇಷ. ಕೇವಲ ಸ್ವಲ್ಪ ನಿಮಿಷದಲ್ಲಿ ಬರೀ 4 ಪದಾರ್ಥಗಳನ್ನು ಉಪಯೋಗಿಸಿ ಮಾಡಬಹುದಾದ ತಿಂಡಿ ಸಿಹಿ ಅವಲಕ್ಕಿ ಅಥವಾ ಬೆಲ್ಲದ ಅವಲಕ್ಕಿ. ಗಣೇಶ ಹಬ್ಬ ಮತ್ತು ಕೃಷ್ಣಾಷ್ಟಮಿಗೆ ತುಂಬ ಶ್ರೇಷ್ಠ. ಹಾಗೇನು ಬೇರೆ ಟೈಮ್ನಲ್ಲಿ ಸಂಜೆ ಅಥವಾ ಬೆಳಗ್ಗೆ ಲೈಟಾಗಿ ತಿಂಡಿಯಾಗಿ ಮಾಡಬಹುದಾದ ರೆಸಿಪಿ ಇದು. ಒಂದು ಪಾತ್ರೆಗೆ 1 ಕಪ್ ಫ್ರೆಶ್ ಆಗಿ ಒಡೆದು ತುರಿದಿದ್ದ ತೆಂಗಿನಕಾಯಿ ತುರಿಯನ್ನು ಹಾಕಿ ಅದರ ಬಿಳಿ ಭಾಗ ಮಾತ್ರ ತಗೋಬೇಕು. ಫ್ರಿಜ್ನಲ್ಲಿಟ್ಟಿದ್ದ ಕಾಯಿ ತುರಿ ಯೂಸ್ ಮಾಡಬೇಡಿ. ಇದಕ್ಕೆ 1/2 ಕಪ್ ಬೆಲ್ಲದ ಪುಡಿ ಅಥವಾ ತುರಿದ ಬೆಲ್ಲ ಹಾಕಿ, 1/4 ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ. ಇದಕ್ಕೆ 2 ಟೀ ಸ್ಪೂನ್ ತುಪ್ಪ ಕೂಡ ಹಾಕ್ಬೋದು. ಇದು ಆಪ್ಷನಲ್ಲು, ಇಲ್ಲಿ ನಾನು ತುಪ್ಪ ಹಾಕಿಲ್ಲ. 1 ಕಪ್ ಕಾಯಿ ತುರಿಗೆ 3 ಕಪ್ ತೆಳು ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಬೇಕಾಗುತ್ತೆ. ಇಲ್ಲಿ ನಾನು ತೋರಿಸಿದ ಹಾಗೆ ಒಂದು ಸಲಕ್ಕೆ 1 ಕಪ್ ತೆಳು ಅವಲಕ್ಕಿ ಹಾಕುತ್ತಾ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ. ಇದರಿಂದ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದನ್ನು ಇನ್ಸ್ಟಂಟ್ ಆಗಿ ಮಾಡಿ ತಿನ್ಬೋದು. ಜಸ್ಟ್ 5 ಮಿನಿಟ್ಸ್ನಲ್ಲಿ ತಯಾರಾಗುವ ಅವಲಕ್ಕಿ ಇದು. ಮೊದಲೇ ಹೇಳಿದ ಹಾಗೆ ಫ್ರೆಶ್ ತುರಿದ ಕಾಯಿ ಇರಬೇಕು, ಅದೇ ಇದರಲ್ಲಿ ರುಚಿ ಕೊಡುತ್ತೆ. ಈಗ ಸ್ವೀಟ್ ಅವಲಕ್ಕಿ ಅಥವಾ ಬೆಲ್ಲದ ಅವಲಕ್ಕಿ ರೆಡಿಯಾಗಿದೆ. ಅವಲಕ್ಕಿ ಉಪ್ಕರಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಬೆಳಗ್ಗೆ ಎಲ್ಲ ಮತ್ತು ಸಂಜೆ ತಿಂಡಿಗೆ ಮಾಡೋದು ಒಂದು ರೂಢಿ. ಮದುವೆ ಮತ್ತು ಬೇರೆ ಫಂಕ್ಷನ್ಗಳಲ್ಲಿ ಒಂದು ಸೈಡ್ ತಿಂಡಿಯಾಗಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಬೆಳಗ್ಗೆ ವಿಶೇಷ ತಿಂಡಿಯಾಗಿ ಇದು ಮತ್ತು ಕೇಸರಿಬಾತ್ ಕಾಂಬಿನೇಷನ್ ತುಂಬ ಇಷ್ಟಪಡ್ತಾರೆ. ತುಂಬ ಲೈಟಾಗಿದ್ದು ಮಾಡೋದಕ್ಕೆ ತುಂಬ ಸುಲಭವಾಗಿರೋ ರುಚಿಯಾಗಿರೋ ತಿಂಡಿ ಇದು. ಒಂದು ದೊಡ್ಡ ಪಾತ್ರೆಗೆ 2 ಕಪ್ ಫ್ರೆಶ್ ಆಗಿ ಒಡೆದು ತುರಿದ ತೆಂಗಿನಕಾಯಿ ತುರಿಯನ್ನು ಹಾಕಿ. ಇದಕ್ಕೆ 1 ಸಣ್ಣಕ್ಕೆ ಹೆಚ್ಚಿದ ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹಸಿಮೆಣಸನ್ನು ಚೆನ್ನಾಗಿ ನುರಿಬೇಕು. ಅಂದರೆ ಹಸಿಮೆಣಸನ್ನು ಕ್ರಷ್ ಮಾಡಿ ಇವೆಲ್ಲದರ ಜೊತೆಗೆ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ. ಈಗ ಒಂದು ಸಣ್ಣ ಒಗ್ಗರಣೆ ಸೌಟ್ನಲ್ಲಿ 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಬಿಸಿ ಮಾಡಿ. ಅವಲಕ್ಕಿ ಉಪ್ಕರಿಗೆ ಕೊಬ್ಬರಿ ಎಣ್ಣೆನೇ ರುಚಿ ಕೊಡೋದು, ಸೊ ಅದನ್ನೇ ಯೂಸ್ ಮಾಡಿ. ಈಗ 1 ಟೀ ಸ್ಪೂನ್ ಸಾಸಿವೆ ಹಾಕಿ. ಸಾಸಿವೆ ಸಿಡಿದ ನಂತರ 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ. ಉದ್ದಿನಬೇಳೆ ಸ್ವಲ್ಪ ಕೆಂಪಾದ ಮೇಲೆ 3-4 ಬ್ಯಾಡಗಿ ಕೆಂಪು ಮೆಣಸಿನ್ಕಾಯಿ ಹಾಕಿ. ಕೆಂಪು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹುರಿದ ಮೇಲೆ 8-10 ಕರಿಬೇವು ಹಾಕಿ ಫ್ರೈ ಮಾಡಿ. ಸ್ಟವ್ ಆಫ್ ಮಾಡಿ. ಕೂಡಲೇ ಒಗ್ಗರಣೆಯನ್ನು ಕಾಯಿ ತುರಿ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡಿ. ಕೆಂಪು ಮೆಣಸಿನ್ಕಾಯನ್ನು ಚೆನ್ನಾಗಿ ಕ್ರಷ್ ಮಾಡಿ. ಸ್ವಲ್ಪ ಬೆಚ್ಚಗಾದ ಮೇಲೆ ಕೈಯಲ್ಲೇ ಎಲ್ಲ ಪದಾರ್ಥವನ್ನು ಚೆನ್ನಾಗಿ ಕಲಸಿ. 2 ಕಪ್ ಕಾಯಿ ತುರಿಗೆ ಸುಮಾರು 4 ಕಪ್ನಷ್ಟು ತೆಳು ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಬೇಕಾಗುತ್ತೆ.
ಇಲ್ಲಿ ನಾನು ತೋರಿಸಿದ ಹಾಗೆ ಸ್ವಲ್ಪ ಸ್ವಲ್ಪ ಅವಲಕ್ಕಿ ಹಾಕ್ತಾ ಕೈಯಲ್ಲೇ ಮಿಕ್ಸ್ ಮಾಡಿ. ಕೊನೆಗೆ 2-3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಅವಲಕ್ಕಿ ಉಪ್ಕರಿಗೆ ಮೇನ್ ಫ್ರೆಶ್ ಕಾಯಿ ತುರಿ ಮತ್ತು ಫ್ರೆಶ್ ಕೊತ್ತಂಬರಿ ಸೊಪ್ಪು ಇಂಪಾರ್ಟೆಂಟ್. ಈಗ ಅವಲಕ್ಕಿ ಉಪ್ಕರಿ ರೆಡಿಯಾಗಿದೆ. ಈಗ ಹುಳಿ ಅವಲಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ. ಪ್ರತಿ ವರ್ಷ ಶಿವರಾತ್ರಿ ಕೃಷ್ಣಾಷ್ಟಮಿಗೆ ರಾತ್ರಿ ಪೂಜೆಗೆ ನಮ್ಮ ಮನೆಯಲ್ಲಿ ಇದನ್ನು ಮಾಡ್ತೀವಿ. ಏಕಾದಶಿ ಮತ್ತು ಉಪವಾಸ ವ್ರತಗಳಿಗೂ ಇದನ್ನು ಮಾಡಬಹುದು. ನಮ್ಮ ಮಕ್ಕಳಿಗೆ ಮತ್ತು ಮನೆಯವರಿಗೆಲ್ಲ ತುಂಬ ಇಷ್ಟವಾದ ತಿಂಡಿ ಇದು. ಇದು ಒಂದು ಪಾಪ್ಯುಲರ್ ತಿಂಡಿ. ಮೊದಲು ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು 1/4 ಕಪ್ ನೀರಿನಲ್ಲಿ 15-20 ನಿಮಿಷ ನೆನೆಸಿಡಿ. ನಂತರ ಹುಣಸೆ ಹಣ್ಣನ್ನು ಚೆನ್ನಾಗಿ ಹಿಂಡಿ ರಸ ತೆಗೆದಿಟ್ಕೊಳ್ಳಿ. ಮಿಕ್ಸರ್ ಜಾರ್ಗೆ 1 ಕಪ್ ಫ್ರೆಶ್ ತೆಂಗಿನಕಾಯಿ ತುರಿ, ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, 3-4 ಕೆಂಪು ಮೆಣಸಿನ್ಕಾಯಿ ಹಾಕಿ ನೀರು ಹಾಕದೆ ರುಬ್ಕೊಳ್ಳಿ. ಫ್ರೆಶ್ ಆಗಿ ಒಡೆದು ತುರಿದಿರೋ ತೆಂಗಿನಕಾಯಿ ಹಾಕೋದ್ರಿಂದ ರುಬ್ಬೋದಕ್ಕೆ ಸುಲಭ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ನೀವು ಇಲ್ಲಿ ನೋಡಿದ ಹಾಗೆ ಫ್ರೆಶ್ ಕಾಯಿ ತುರಿ ಹಾಕೋದ್ರಿಂದ ಕಾಯಿ ನೀರು ಬಿಟ್ಟು ಸ್ವಲ್ಪ ಪೇಸ್ಟ್ ಥರ ಆಗುತ್ತೆ. ಒಂದು ಪಾತ್ರೆಗೆ 2 ಕಪ್ ದಪ್ಪ ಅವಲಕ್ಕಿ ಹಾಕಿ. 2-3 ಸಲ ನೀರು ಹಾಕಿ ಚೆನ್ನಾಗಿ ತೊಳೆದು ನೀರನ್ನು ತೆಗೀರಿ. ಅವಲಕ್ಕಿಯನ್ನು ಸ್ವಲ್ಪ ಹಿಂಡಿ ಆದಷ್ಟು ನೀರಿಲ್ಲದ ಹಾಗೆ ನೋಡ್ಕೊಳ್ಳಿ. ನಾನು ಇಲ್ಲಿ ತೋರಿಸಿದ ಹಾಗೆ ಅವಲಕ್ಕಿ ಉದುರುದ್ರಾಗಿರಬೇಕು. ಒಂದು ಪಾತ್ರೆಗೆ ಹುಣಸೆಹಣ್ಣಿನ ನೀರು, 1 ಟೀ ಸ್ಪೂನ್ ಅರಿಶಿನ, 2 ಟೇಬಲ್ ಸ್ಪೂನ್ ಬೆಲ್ಲದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಬೆಲ್ಲ ಮತ್ತು ಉಪ್ಪು ಕರಗುವಷ್ಟು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ. ಇದಕ್ಕೆ ರುಬ್ಬಿದ ಮಿಶ್ರಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ತೊಳೆದಿಟ್ಕೊಂಡ ಅವಲಕ್ಕಿ ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ. ಈಗ ಒಂದು ದೊಡ್ಡ ಬಾಣಲೆಗೆ ಎಣ್ಣೆ ಹಾಕಿ ಕಾಯಿಸಿ. ಎಣ್ಣೆ ಕಾದ್ಮೇಲೆ 1 ಟೀ ಸ್ಪೂನ್ ಸಾಸಿವೆ ಹಾಕಿ. ಸಾಸಿವೆ ಸಿಡಿದ ನಂತರ 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ ಮಿಕ್ಸ್ ಮಾಡಿ. 2 ಟೇಬಲ್ ಸ್ಪೂನ್ನಷ್ಟು ಕಡಲೆಕಾಯಿ ಹಾಕಿ ಹುರಿಯಿರಿ. ಕಡಲೆಕಾಯಿ ಸ್ವಲ್ಪ ಕೆಂಪಾದಮೇಲೆ 8-10 ಕರಿಬೇವು ಹಾಕಿ ಫ್ರೈ ಮಾಡಿ. ಈಗ ಮಿಕ್ಸ್ ಮಾಡಿಟ್ಟ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಸೌಂಟ್ನಲ್ಲಿ ಮಿಕ್ಸ್ ಮಾಡಿ. ಸುಮಾರಾಗಿ 8-10 ನಿಮಿಷ ಸಣ್ಣ ಉರಿಯಲ್ಲಿ ಹುರಿಯಿರಿ. 8-10 ನಿಮಿಷ ಹುರಿಯೋದ್ರಿಂದ ಅವಲಕ್ಕಿ ಉದುರುದ್ರಾಗಿ ಸ್ವಲ್ಪ ಗಟ್ಟಿಯಾಗಿ ರುಚಿಯಾಗಿರುತ್ತೆ. ಕೊನೆಗೆ ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ.
ಈಗ ಹುಳಿ ಅವಲಕ್ಕಿ ರೆಡಿಯಾಗಿದೆ. ಈಗ ಮೊಸರು ಅವಲಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ. ಇದು ಕೃಷ್ಣಾಷ್ಟಮಿ, ಶಿವರಾತ್ರಿ ಮತ್ತು ಉಪವಾಸ ವ್ರತಗಳಿಗೆ ವಿಶೇಷ. ಹಗಲು ಉಪವಾಸ ಮಾಡಿ ರಾತ್ರಿ ಹುಳಿ ಅವಲಕ್ಕಿ ಮತ್ತು ಮೊಸರು ಅವಲಕ್ಕಿ ದೇವರಿಗೆ ಅರ್ಪಿಸಿ ಸೇವಿಸುವುದು ಸಂಪ್ರದಾಯ. ಮಾಡುವುದಕ್ಕೆ ತುಂಬ ಸುಲಭ. ನಾನು ಇಲ್ಲಿ ತೋರಿಸಿದ ರೀತಿಯಲ್ಲಿ ಮಾಡಿದರೆ ತುಂಬ ರುಚಿ ಕೂಡ ಇರುತ್ತೆ. 1 ಕಪ್ ದಪ್ಪ ಅವಲಕ್ಕಿನ ಒಂದು ಪಾತ್ರೆಗೆ ಹಾಕಿ. ಎರಡರಿಂದ 3 ಸಲ ಅವಲಕ್ಕಿನ ಚೆನ್ನಾಗಿ ನೀರಲ್ಲಿ ತೊಳೆಯಿರಿ. ತೊಳೆದ ಅವಲಕ್ಕಿಯಲ್ಲಿ ನೀರಿನ ಅಂಶ ಇರಬಾರ್ದು. ತೊಳೆದ ಅವಲಕ್ಕಿಯಲ್ಲಿ ಆದಷ್ಟು ನೀರಿನ ಅಂಶ ಇಲ್ದಂಗೆ ನೋಡ್ಕೊಳ್ಳಿ. ಈಗ ಒಂದು ಒಗ್ಗರಣೆ ಸೌಟ್ನಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಅಥವಾ ಎಣ್ಣೆ ಹಾಕಿ ಕಾಯಿಸಿ. ತುಪ್ಪ ಕಾದ್ಮೇಲೆ 1 ಟೀ ಸ್ಪೂನ್ ಸಾಸಿವೆ ಹಾಕಿ. ಸಾಸಿವೆ ಸಿಡಿದ ನಂತರ ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ. 1 ಸಣ್ಣಕ್ಕೆ ಹೆಚ್ಚಿದ ಹಸಿಮೆಣಸಿನ್ಕಾಯಿ ಹಾಕಿ. 8ರಿಂದ 10 ಕರಿಬೇವು ಹಾಕಿ. 6ರಿಂದ 8 ಗೋಡಂಬಿ ಕಟ್ ಮಾಡಿ ಹಾಕಿ ಹುರಿಯಿರಿ. ಗೋಡಂಬಿ ಸ್ವಲ್ಪ ಕೆಂಪಾದ ಮೇಲೆ ಸ್ಟವ್ ಆಫ್ ಮಾಡಿ. ಈ ಒಗ್ಗರಣೆಯನ್ನು ತೊಳೆದಿಟ್ಕೊಂಡ ಅವಲಕ್ಕಿಗೆ ಹಾಕಿ ಮಿಕ್ಸ್ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ನಷ್ಟು ಮೊಸರು ಹಾಕಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎರಡರಿಂದ 3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಅವಲಕ್ಕಿ ಮೊಸರನ್ನು ತುಂಬ ಹೀರ್ಕೊಳ್ಳುತ್ತೆ. ಅದಕ್ಕೆ ಸರ್ವ್ ಮಾಡೋ ಮುಂಚೆ ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ಈಗ ಕ್ವಿಕ್ ಆ್ಯಂಡ್ ಈಸಿ ಮೊಸರು ಅವಲಕ್ಕಿ ರೆಡಿಯಾಗಿದೆ. ಕೊನೆಯದಾಗಿ ಖಾರ ಅವಲಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಕಡೆ ಫಂಕ್ಷನ್ನಲ್ಲಿ ಬೆಳಿಗ್ಗೆ ತಿಂಡಿಗೆ ಸೈಡ್ ಡಿಶ್ ಆಗಿ ಮಾಡೋದು ವಿಶೇಷ. ತುಂಬ ರುಚಿಯಾಗಿದ್ದು ಮಾಡೋದಕ್ಕೆ ಸುಲಭ ಕೂಡ ಇದು. ಇದರಲ್ಲಿ ಮೇನ್ ಖಾರಕ್ಕೆ ಧನಿಯಾ, ಜೀರಿಗೆ, ಒಣಮೆಣಸು ಹಾಕಿ ಒಂದು ಥರದ ಪುಡಿ ತೋರಿಸಿದ್ದೀನಿ. ಅದೇ ಇದರಲ್ಲಿ ರುಚಿ ಕೊಡೋದು. ಈ ಪುಡಿಯನ್ನು ಮಾಡಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಮ್ಗೆ ಬೇಕಾದಾಗೆಲ್ಲ ತುಂಬ ಸುಲಭವಾಗಿ ಅವಲಕ್ಕಿ ಮಾಡ್ಬೋದು. ನಾನು ಇಲ್ಲಿ ಹೇಳಿದ ರೀತಿಯಲ್ಲಿ ಮಾಡಿದರೆ ನಿಮಗೂ ಇಷ್ಟ ಆಗೋದು ಖಂಡಿತ. ಇದು ಸಾಯಂಕಾಲ ಟೀ ಜೊತೆಗೆ ಅಥವಾ ಬೆಳಿಗ್ಗೆ ತಿಂಡಿ ಜೊತೆಗೆ ಇನ್ನೊಂದು ಸೈಡ್ ತಿಂಡಿಯಾಗಿ ಮಾಡ್ಬೋದು. ಒಂದು ಬಾಣಲೆಗೆ ಅರ್ಧ ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ ಕಾಯಿಸಿ. ಈಗ 7 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಹಾಕಿ ಹುರಿಯಿರಿ. ಕೊತ್ತಂಬರಿ ಬೀಜ ಸ್ವಲ್ಪ ಕೆಂಪಾದ ಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಕಾದ್ಮೇಲೆ 6 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ 2ರಿಂದ 3 ನಿಮಿಷ ಹುರಿಯಿರಿ. ಜೀರಿಗೆ ಸ್ವಲ್ಪ ಕೆಂಪಾದ ಮೇಲೆ ಧನಿಯಾ ಹಾಕಿದ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಅದೇ ಬಾಣಲೆಗೆ ಅರ್ಧ ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ ಕಾಯಿಸಿ. ಎಣ್ಣೆ ಕಾದ್ಮೇಲೆ 15 ಕೆಂಪು ಮೆಣಸಿನ್ಕಾಯಿ ಹಾಕಿ ಹುರಿಯಿರಿ. ಮೆಣಸಿನ್ಕಾಯಿ ಸ್ವಲ್ಪ ದಪ್ಪ ಆಗಿ ಕಲರ್ ಚೇಂಜ್ ಆದಮೇಲೆ ಸ್ಟವ್ ಆಫ್ ಮಾಡಿ. ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಈ 3 ಪದಾರ್ಥವನ್ನು ಫುಲ್ ತಣ್ಣಗಾಗಲು ಬಿಡಿ. ತಣ್ಣಗಾದ ಮೇಲೆ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ. ಮಿಕ್ಸರ್ ಗ್ರೈಂಡರ್ನಲ್ಲಿ ನುಣ್ಣಗೆ ಪುಡಿ ಮಾಡಿ. ಈ ಪುಡಿ ಏರ್ಟೈಟ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ. ನಾನು ಹೇಳೋ ಅಳತೆಗೆ ಇಷ್ಟು ಪುಡಿಯಿಂದ 3-4 ಸಲ ಖಾರ ಅವಲಕ್ಕಿ ಮಾಡ್ಬೋದು.
ಈಗ ಈ ಪುಡಿಯಿಂದ ಖಾರ ಅವಲಕ್ಕಿ ಹೇಗೆ ಮಾಡೋದಂತ ನೋಡೋಣ. ಒಂದು ಸಣ್ಣ ಬಾಣಲೆಗೆ 3 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಕಾಯಿಸಿ. ಎಣ್ಣೆ ಕಾದ್ಮೇಲೆ 1 ಟೀ ಸ್ಪೂನ್ ಸಾಸಿವೆ ಹಾಕಿ. ಸಾಸಿವೆ ಸಿಡಿದ ಮೇಲೆ ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ ಮಿಕ್ಸ್ ಮಾಡಿ. 8 ರಿಂದ 10 ಕರಿಬೇವು ಹಾಕಿ ಹುರಿಯಿರಿ. ಒಂದು ಕಪ್ ಫ್ರೆಶ್ ಬಿಳಿ ಕಾಯಿ ತುರಿ ಹಾಕಿ 2 ರಿಂದ 3 ನಿಮಿಷ ಸಣ್ಣ ಉರಿಯಲ್ಲಿ ಹುರಿದು ಸ್ಟವ್ ಆಫ್ ಮಾಡಿ. ಕಾಯಿ ತುರಿ ಮಿಕ್ಸರನ್ನು ಒಂದು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ತಣಿಸಿ. ಸ್ವಲ್ಪ ತಣ್ಣಗಾದ ಮೇಲೆ 2 ಟೇಬಲ್ ಸ್ಪೂನ್ ಬೆಲ್ಲದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ರಿಂದ 3 ಟೇಬಲ್ ಸ್ಪೂನಷ್ಟು ಮಾಡಿಟ್ಟ ಪುಡಿ ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ. ಈಗ 3 ಕಪ್ನಷ್ಟು ತೆಳು ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ. ಸ್ವಲ್ಪ ಕಡಿಮೆ ಅನಿಸಿದರೆ ಖಾರ, ಉಪ್ಪು, ಬೆಲ್ಲ ಹಾಕಿ ಅಡ್ಜಸ್ಟ್ ಮಾಡಿ ಮಿಕ್ಸ್ ಮಾಡಿ. ಕೊನೆಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಈಗ ಖಾರ ಅವಲಕ್ಕಿ ರೆಡಿಯಾಗಿದೆ. ಇದು ಫ್ರೆಶ್ ಆಗಿ ಸರ್ವ್ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ವೀಕ್ಷಕರೇ, ಈವರೆಗೆ ನಾವು 5 ಥರದ ಅವಲಕ್ಕಿ ತಿಂಡಿಗಳನ್ನು ಮಾಡೋದು ಹೇಗೆ ಅಂತ ನೋಡಿದ್ವಿ. ಇನ್ನು ಮುಂದೆ ಕೂಡ ಬೇರೆ ವೆರೈಟಿ ಅವಲಕ್ಕಿ ಪೋಸ್ಟ್ ಮಾಡ್ತೀನಿ. ಇದು ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಧನ್ಯವಾದಗಳು.